ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ನಾವು ಪಂಚಮುಖಿ ಹನುಮಂತನ ಬಗ್ಗೆ ಕೇಳಿದ್ದೀವಿ ಅಲ್ವಾ. ಹನುಮಂತನ ಯಾವುದೇ ದೋಷವಿದ್ರೂ ನಮ್ಮ ಬದುಕಿನಲ್ಲಿ ಆತನ ಆರಾಧನೆ ಮಾಡಿದ್ರೆ ಎಲ್ಲವೂ ಕೂಡ ಪರಿಹಾರವಾಗುತ್ತೆ ಎನ್ನುವಂತಹ ನಂಬಿಕೆ. ನೋಡಿ, ಈ ನಂಬಿಕೆ ಅನ್ನುವಂಥದ್ದು ತುಂಬ ಮುಖ್ಯ ಒಬ್ಬ ಮನುಷ್ಯನ ಬದುಕಿನಲ್ಲಿ. ಆತ ಒಳ್ಳೆಯವನು, ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ, ಅರ್ಥಪೂರ್ಣವಾದಂಥ ಬದುಕನ್ನು ಸಾಗಿಸ್ತೀನಿ ಅನ್ನುವಂತಹ ನಂಬಿಕೆ ಆತನಲ್ಲಿದ್ದರೆ ಆತ ಹೇಳಿದಂತೆಯೇ ನಡೆದುಕೊಳ್ತಾನೆ ಅಂತ ಹೇಳಿದ್ರೆ ನಂಬಿಕೆ ಒಬ್ಬ ಮನುಷ್ಯನಿಗೆ ತುಂಬ ಮುಖ್ಯವಾಗಿರೋದು. ಆತ ಏನನ್ನು ನಂಬುತ್ತಾನೆ ಅದೇ ವ್ಯಕ್ತಿತ್ವವಾಗಿ ಆತ ಮಾರ್ಪಡ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಿದ್ದ ಹಾಗೆ ಪಂಚಮುಖಿ ಹನುಮಂತನ ಆರಾಧನೆ ಮಾಡೋದ್ರಿಂದ ಬದುಕಿನ ಯಾವುದೇ ತೊಂದರೆವಾಗಿದ್ರೂ ಕೂಡ, ಯಾವುದೇ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಅಥವಾ ತುಂಬ ಆತಂಕವಿದ್ದರೆ ಮಾನಸಿಕ ವಿಚಾರದಲ್ಲಾಗಿರ್ಬೋದು, ಯಾವುದೇ ಐಶ್ವರ್ಯಕ್ಕೂ ಕೂಡ ಈ ಹನುಮಂತನ ಆರಾಧನೆಯನ್ನು ಮಾಡ್ತಾರೆ. ನಿಮ್ಗೆ ಗೊತ್ತೇ ಇದೆ ಇದ್ರ ಹಿಂದಿನ ಕಥೆ ಅಲ್ವಾ. ಅದರಲ್ಲಿ ಮೊದಲನೆಯ ರೂಪ ಅಂತ ಹೇಳಿದ್ರೆ ಪಶ್ಚಿಮ ದಿಕ್ಕಿನ ಕಡೆ ಇರುವಂಥ ಮುಖ ಮಾಡಿರುವಂಥ ಹನುಮಂತನ ಅವತಾರ ಅಥವಾ ರೂಪ ಗರುಡ. ಪಂಚಮುಖಿ ಹನುಮಂತನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿರುವಂಥದ್ದು. ಗರುಡನನ್ನ ವಿಷ್ಣುವಿನ ವಾಹನ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನಮಗೆ ಗೊತ್ತೇ ಇದೆ ಅಲ್ವಾ. ಪಂಚಮುಖಿ ಹನುಮಂತನ ಈ ರೂಪ ಸ್ವಾತಂತ್ರ್ಯ ಮತ್ತೆ ಮುಕ್ತಿಯನ್ನು ಪ್ರತಿನಿಧಿಸುತ್ತೆ. ಒಬ್ಬ ಮನುಷ್ಯ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿಯೂ ಕೂಡ ಆತನಿಗೆ ಸ್ವಾತಂತ್ರ್ಯವಿರಬೇಕು. ಏನಾದರೂ ಒಂದು ಸೃಜನಾತ್ಮಕವಾಗಿ ಆತ ಯೋಚನೆ ಮಾಡ್ತಿದ್ದಾನೆ, ಸಾಧಿಸಬೇಕು ಅಂತ ಹೇಳಿದ್ರೆ ಆತನಿಗೆ ಸ್ವಾತಂತ್ರ್ಯ ಬೇಕಾಗುತ್ತೆ. ನಮ್ಮ ಮನಸ್ಸೇ ಒಂದು ಬಂಧನದಲ್ಲಿದ್ದರೆ ನಾವು ಏನನ್ನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಮುಕ್ತಿಯನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿ ನೀವು ಪಶ್ಚಿಮ ದಿಕ್ಕಿನ ಹನುಮಂತನನ್ನು ಪೂಜಿಸಿದಾಗ, ಗರುಡನನ್ನು ನೀವು ಪೂಜಿಸಿದಾಗ ಮಾಟ ಮಂತ್ರವು ಎಲ್ಲ ರೀತಿಯಾದಂತಹ ವಿಷಕಾರಿ ಪ್ರಭಾವಗಳಿಂದ ಕೂಡ ರಕ್ಷಣೆ ಪಡಿಬಹುದು. ನಿಮಗೆ ಗೊತ್ತೇ ಇರೋದಿಲ್ಲ, ಎಲ್ಲವೂ ತರಂಗ ಅಂತ ಹೇಳಬೇಕಾದ್ರೆ ಯಾವುದಾದ್ರೂ ಒಂದು ವಿಷಕಾರಿಯಾಗಿರುವಂತಹ ನಕಾರಾತ್ಮಕ ತರಂಗಗಳು ನಮ್ಮ ಮನಸ್ಸಿನ ಮೇಲೆ ನಮಗೇ ಗೊತ್ತಿಲ್ಲದ ಹಾಗೆ ಪ್ರಭಾವ ಬೀರಬಹುದು. ಆದರೆ ಅಂತಹ ಪ್ರಭಾವದಿಂದಲೂ ಕೂಡ ರಕ್ಷಣೆ ಸಿಗುತ್ತೆ ನಮಗೆ ಪಶ್ಚಿಮ ದಿಕ್ಕಿನ ಕಡೆ ಮುಖ ಮಾಡಿರುವಂತಹ ಹನುಮಂತನ ಪಂಚಮುಖಿ ರೂಪ, ಅದೇ ಗರುಡನನ್ನು ಆರಾಧಿಸೋದ್ರಿಂದ. ಮತ್ತೆ ವಿಜಯದ ಭಾವನೆಯನ್ನು ಇದು ನೀಡುತ್ತೆ ಅಂತ ಹೇಳ್ತಾರೆ. ಸರಿ, ಈಗ ಪಂಚಮುಖಿ ಹನುಮಂತನ ಈ ರೂಪದಲ್ಲಿ ಹನುಮಂತ ಗರುಡನ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಪಶ್ಚಿಮ ದಿಕ್ಕಿನ ಕಡೆ ಆತ ಮುಖವನ್ನ ಮಾಡಿರುವಂಥದ್ದು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.